ಬಳ್ಳಾರಿ ಬಿಜೆಪಿಯಲ್ಲಿ ಶಮನವಾಗದ ರಾಮುಲು ಬೇಸರ. ಬಳ್ಳಾರಿ ಜಿಲ್ಲಾಧ್ಯಕ್ಷರ ಆಯ್ಕೆಯಿಂದಲೂ ದೂರ ಉಳ್ಕೊಬಿಟ್ಟಿದ್ದಾರೆ ಶ್ರೀರಾಮುಲು. ಈ ಮೂಲಕ ಅಸಮಾಧಾನವನ್ನ ಮುಂದುವರಿಸ್ತಾ ಇದ್ದಾರೆ ಶ್ರೀರಾಮುಲು. ಪಕ್ಷದ ಚಟುವಟಿಕೆಗಳಿಂದ ದೂರನೇ ಉಳಿದಿದ್ದಾರೆ ರಾಮುಲು. ಜಿಲ್ಲಾಧ್ಯಕ್ಷರ ಘೋಷಣೆಯ ಸುದ್ದಿಗೋಷ್ಠಿಯಿಂದಲೂ ಕೂಡ ದೂರ. ಆದರೆ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದ ಶಾಸಕ ಜನಾರ್ದನ ರೆಡ್ಡಿ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಅನಿಲ್ ಕುಮಾರ್ ಮೊಕ ಮುಂದುವರಿಕೆ ಆಗ್ತಾ ಇದೆ. ಇಡೀ ಪ್ರಕ್ರಿಯೆಯಿಂದ ರಾಮುಲು ದೂರ ಉಳ್ಕೊಬಿಟ್ಟಿದ್ರು. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅಂತರ ಕಾಯ್ದುಕೊಂಡಿದ್ರು. ರೆಡ್ಡಿ ಭಾಗಿಯಾಗಿದ್ರಿಂದ ರಾಮುಲು ದೂರ ಉಳಿದಿದ್ರು ಅನ್ನುವಂಥ ಚರ್ಚೆಯೂ ಕೂಡ ಇದೀಗ ನಡೀತಾ ಇದೆ. ರಾಮುಲು ಮತ್ತು ರೆಡ್ಡಿ ನಡುವೆ ಒಂದಷ್ಟು ಅಸಮಾಧಾನ ಇದೆ ಮತ್ತು ಸ್ಫೋಟ ಆಗಿದೆ ಅನ್ನೋದು ಗೊತ್ತಿರೋ ವಿಚಾರ. ಇವರಿಬ್ಬರ ಅಸಮಾಧಾನವನ್ನು ಬಹಳಷ್ಟು ಬೇಗ ಪ್ಯಾಚಪ್ ಮಾಡಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತ ಬಿಜೆಪಿಗರು ಒಂದಷ್ಟು ರೀತಿಯಾದಂಥ ಸ್ಟ್ರಾಟಜಿಗಳು ಮಾಡ್ತಾ ಇದ್ರು. ವರ್ಕೌಟ್ ಆಗ್ತಾ ಇಲ್ಲ. ರಾಮುಲು ಅವರಿಗೆ ತೀರಾ ನೋವಾದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಯಾರ ಸಹವಾಸವೂ ಬೇಡ, ಯಾವುದೂ ಬೇಡ ಅಂತ ಎಲ್ಲದರಿಂದಲೂ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಬಿಜೆಪಿಯ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೇ ಪ್ರಕ್ರಿಯೆಗಳಾಗಿರ್ಬೋದು, ಯಾವುದ್ರಲ್ಲೂ ಕೂಡ ಭಾಗ್ಯ ಆಗ್ತಾ ಇಲ್ಲ. ಆದರೆ ರೆಡ್ಡಿ ಮಾತ್ರ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಯಾವ್ಯಾವ ಕಾರ್ಯಕ್ರಮ ಸಿಗುತ್ತೋ ಎಲ್ಲದಕ್ಕೂ ಕೂಡ ರೆಡ್ಡಿ ಭಾಗ್ಯ ಆಗ್ತಾ ಇದ್ದಾರೆ. ಸಹಜವಾಗಿಯೇ ಇದು ರಾಮುಲು ಅವರ ಅಸಮಾಧಾನವನ್ನು ಮತ್ತೆ ತೋರಿಸ್ತಾ ಇದೆ. ಈಗ ಬಿಜೆಪಿಯ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲೂ ಕೂಡ ಇದೇ ಆಗ್ತಾ ಇದೆ. ರಾಮುಲು ಅವರು ಸುದ್ದಿಗೋಷ್ಠಿಯಲ್ಲೂ ಭಾಗ್ಯ ಆಗಲಿಲ್ಲ, ಬರಲೂ ಇಲ್ಲ. ಆದರೆ ರೆಡ್ಡಿಯವರು ಮಾತ್ರ ಇದರಲ್ಲಿ ಭಾಗ್ಯ ಆಗಿದ್ರು. ಆದಷ್ಟು ಬೇಗ ಇದನ್ನು ಸರಿಪಡಿಸಬೇಕಾದಂಥ ಅನಿವಾರ್ಯತೆ ಇದೀಗ ಹೈಕಮಾಂಡ್ ನಾಯಕರಿಗೂ ಕೂಡ ಇದೆ. ಬಿಜೆಪಿಯಲ್ಲಿ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳಿರಬೇಕಾದ್ರೆ ಅವುಗಳನ್ನು ಬಗೆಹರಿಸೋದು ಹೆಂಗೆ ಅಂತ ಯೋಚಿಸ್ತಾ ಇರಬೇಕಾದ್ರೆ ಒಂದು ಕಾಲದ ಹಳೆಯ ದೋಸ್ತಿಗಳು ಈಗ ದ್ವೇಷಕ್ಕಾರ್ತಾ ಇರೋದು ಕೂಡ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಅದು ಆಸ್ತಿ ವಿಚಾರವೋ, ವೈಯಕ್ತಿಕ ಕಿರಿಕೋ, ಇನ್ನೊಂದೋ ಮತ್ತೊಂದೋ. ಆದರೆ ಪಕ್ಷಕ್ಕಂತೂ ಡ್ಯಾಮೇಜ್ ಆಗ್ತಾ ಇದೆ. ಕಾರ್ಯಕರ್ತರು ಕೂಡ ಗೊಂದಲದಲ್ಲಿದ್ದಾರೆ. ಯಾರ ಜೊತೆಗಿರಬೇಕು, ಯಾರ ಪರವಾಗಿರಬೇಕು, ಯಾವ ಕಾರ್ಯಕ್ರಮಕ್ಕೆ ಹೋಗಬೇಕು, ಯಾರ ಕಾರ್ಯಕ್ರಮಕ್ಕೆ ಹೋಗಬಾರ್ದು, ಎಲ್ಲವೂ ಕೂಡ ಗೊಂದಲ. ಸೊ ಆ ಕಾರಣಕ್ಕಾಗಿ ಆದರೂ ಹೈಕಮಾಂಡ್ ನಾಯಕರು ಇದೀಗ ಇದನ್ನೆಲ್ಲವನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸ್ತಾ ಇದ್ದಾರೆ.